ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ವ್ಲಾಗ್ಸ್. ಇವತ್ತು ನಾವು ಬ್ರೆಡ್ ಟೋಸ್ಟ್ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ 1-3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ, ಆಯಿಲ್ ಬಿಸಿ ಆಗ್ತಾ ಇದೆ. ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿ 1 ಮಿನಿಟ್. ಈಗ ಆನಿಯನ್ ಹಾಕ್ಕೊಳ್ಳೋಣ. ಈಗ ನೋಡಿ, ಆನಿಯನ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ನು. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಎಲ್ಲರೂ ವೀಡಿಯೋಸ್ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಕಮೆಂಟ್ಸ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ. ನಿಮಗೆ ಯಾವ ಅಡುಗೆ ಬೇಕು, ಯಾವ ಡಿಶಸ್ ಬೇಕು ನನಗೆ ಕಮೆಂಟ್ ಮಾಡಿ. ನಾನು ಅದನ್ನು ಟ್ರೈ ಮಾಡ್ತೀನಿ. ನಾನು ಮಾಡಿದ್ದನ್ನು ನೀವು ಮನೇಲಿ ಮಾಡ್ಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆವಾಗ ನನಗೂ ಮೋಟಿವೇಟ್ ಸಿಗುತ್ತೆ, ಈ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ಬೋದು, ಯಾವ ರೆಸಿಪಿ ತೋರಿಸ್ಬೋದು ಅಂತ. ನೋಡಿ, ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ನೆಕ್ಸ್ಟ್ ಮ್ಯಾಂಗೋ ಶೀರಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬೇಕು ಅನ್ನೋದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ಸಾಲ್ಟ್ ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಕ್ಯಾರೆಟ್ ಹಾಕ್ಕೊಳ್ಳೋಣ. ಟೊಮ್ಯಾಟೊ ಹಾಕ್ಕೊಳ್ಳೋಣ. ನೋಡಿ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಮಾಡ್ಕೋಬೋದು. ಮಾರ್ನಿಂಗ್ ಲೈಟಾಗಿರುತ್ತೆ, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗೂ ಮಾಡ್ಕೋಬೋದು. ನೀವು ಟ್ರೈ ಮಾಡಿ ಮನೇಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದೊಂದು ಸಣ್ಣ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿ. ನೋಡಿ, ಈಗ ಲಿಡ್ ಕ್ಲೋಸ್ ಮಾಡೋಣ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲಿ. ಈಗ ಹೇಗೆ ಕುಕ್ ಆಗಿದೆ ಅಂತ ನೋಡೋಣ. ನೋಡಿ, ನೀಟಾಗಿ ಕುಕ್ ಆಗಿದೆ. ಸ್ವಲ್ಪ ಕುಕ್ ಆದರೆ ಸಾಕು. ನೋಡಿ, ಈಗ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಿಲ್ಟನ್ದು ಬ್ರೆಡ್ ಟೋಸ್ಟ್ ತೊಗೊಂಡಿದ್ದೀನಿ. ಈಗ ಆನ್ ಮಾಡ್ಕೊಳ್ಳೋಣ. ನೋಡಿ, ಆನ್ ಆಗಿದೆ. ಈಗ ರೆಡ್ ಕಲರ್ ಬಟರ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಇದು ಹೀಗಿರಬೇಕು.
ಈಗ ನೋಡಿ ಬ್ರೆಡ್ ತೊಗೊಳ್ಳೋಣ. ನೀವು ಯಾವ್ದಾದ್ರು ತೊಗೋಬೋದು, ವೀಟ್ ಬ್ರೆಡ್ ಅವ್ರ ಮೈದಾ ಬ್ರೆಡ್ ಯಾವ್ದಾದ್ರು ತೊಗೋಬೋದು ಬ್ರೆಡ್ ಟೋಸ್ಟ್ಗೆ. ಈಗ ನೋಡಿ 2 ಬ್ರೆಡ್ ಸ್ಲೈಸಸ್ನ ಇಡೋಣ. ಓಕೆನಾ? ಹೀಟ್ ಆಗ್ತಾ ಇದೆ ಆ್ಯಕ್ಚುಲಿ ಅದು. ಈಗ ಸ್ಪೂನಲ್ಲಿ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ. ಅದ್ರ ಒಳಗೆಲ್ಲ ಏನು ಹಾಕಕ್ಕೆ ಹೋಗ್ಬಿಡಿ, ಬ್ರೆಡ್ ಮೇಲೆ ಹಾಕಿ. ಈಗ ಹೀಟ್ ಆಗ್ತಾ ಇದೆ, ಜಸ್ಟ್ ಹಿಂಗೆ ಅಂದ್ಕೊಳ್ಳಿ ಸಾಕು. ಈಗ ನೋಡಿ ಇಲ್ಲಿ ರೆಡಿಯಾಗಿರುತ್ತಲ್ಲ, ಇಲ್ಲಿ ಮಾಡಿದ್ದೀವಲ್ಲ, ಇದನ್ನ ಬ್ರೆಡ್ ಒಳಗೆ ಹಾಕಿ ಫಿಲ್ ಮಾಡೋಣ. ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಎಲ್ಲ ಸೈಡು, ಯಾವುದು ಹೊರಗೆ ಬರಬಾರ್ದು, ಆ ಥರ ಫಿಲ್ ಮಾಡ್ಕೊಳ್ಳಿ. ಈಗ ನೋಡಿ ಇನ್ನೂ 2 ಬ್ರೆಡ್ ಸ್ಲೈಸಸ್ನ ತೊಗೊಳ್ಳಿ, ಅದ್ರ ಮೇಲಿಡಿ. ಆಮೇಲೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನೋಡಿ ಈಗಾಗಿದೆ, ಈಗ ಪ್ರೀ ಹೀಟು ಆಗಿದೆ. ಈಗ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ, ಹಿಂಗೆ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ಚೆನ್ನಾಗಿ ಹೀಟ್ ಆಗಲಿ. ನೀವು ಬ್ರೆಡ್ ಟೋಸ್ಟ್ ತೊಗೊಂಡ್ರೆ ಹೊರಗಡೆ ನೀವು ತಿಂತಿರಲ್ಲ ಅದೇ ಥರ ಬ್ರೆಡ್ ಟೋಸ್ಟ್ ಆಗುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನೀವು ಇದರಲ್ಲೇ ತೊಗೊಂಡು ಮಾಡ್ಕೋಬೇಕು ಅಂತ ಏನಿಲ್ಲ, ಹಂಚಲ್ಲೂ ಮಾಡ್ಕೋಬೋದು. ಬಟ್ ಇದಾದರೆ ಬ್ರೆಡ್ ಟೋಸ್ಟ್ ಫೀಲ್ ಕೊಡುತ್ತೆ ನಿಮಗೆ, ಸ್ಯಾಂಡ್ವಿಚ್ ಫೀಲ್ ಕೊಡುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ತುಂಬ ಥರ ಸ್ಯಾಂಡ್ವಿಚಸ್ ರೆಸಿಪೀಸ್ ಇದೆ, ಕಳಿಸ್ತೀನಿ ನಾನು ನಿಮಗೆ ವಿಡಿಯೋ ಮಾಡಿ, ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ಯಾಂಡ್ವಿಚ್ ಹೇಗೆ ಬಂದಿದೆ ಅಂತ ಕಾಣಿಸ್ತಿದೆಯಲ್ಲ, ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿ ಬಂದಿದೆ, ಟೋಸ್ಟ್ ಆಗಿದೆ. ಈಗ ಇದನ್ನೆಲ್ಲ ಒಂದು ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ ಸ್ಯಾಂಡ್ವಿಚ್. ಟ್ರೈ ಮಾಡ್ಕೊಳ್ಳಿ, ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.